Find the sum of first 24 terms of the list of numbers whose nth term is given by an is equal to 3 plus 2n. ಕ್ವಶನ್ ಸರಿಯಾಗಿ ಅರ್ಥ ಮಾಡಬೇಕು. ಇಲ್ಲಿ ಸೊಲ್ಯೂಷನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಸರಿ ನೋಡಬೇಕು. an is equal to 3 plus 2n ಕೊಟ್ಟಿದ್ದಾರೆ. ಈಗ ನಮಗೆ ಯಾವುದು ಫಸ್ಟ್ ಟರ್ಮ್ ಗೊತ್ತಿಲ್ಲ, ಅವರು ಸಮ್ ಕೊಟ್ಟಿದ್ದಾರೆ. ಸಮ್ ಆಫ್ ದ ಫಸ್ಟ್ 24th ಟರ್ಮ್ ಆಫ್ ದ ಲಿಸ್ಟ್ ಆಫ್ ನಂಬರ್ whose nth ಟರ್ಮ್ ಈಸ್ ಗಿವನ್ ಬೈ ಹೀಗೆ ಕೊಟ್ಟಿದ್ದಾರೆ. ಆಗ ನಮಗೆ A1 ಬೇಕು. A1ಗೆ an ಗೊತ್ತುಂಟು 3 plus 2n ಅಂತ. ಆಗ A1 ಅಂದರೆ 3ಗೆ ವ್ಯಾಲ್ಯೂ ಎನ್ನಿನ ವ್ಯಾಲ್ಯೂ ಹಾಕುದು. ಆಗ 3 ಇಂಟು 2 ಇಂಟು 1 ಇಸ್ ಈಕ್ವಲ್ ಟು 5 ಬರ್ತದೆ. A2 ಅಂದರೆ 7 ಬರ್ತದೆ ಸಬ್ಸ್ಟಿಟ್ಯೂಟ್ ಮಾಡುವಾಗ ಎನ್ನಿಗೆ. A3 ಅಂದರೆ ಎನ್ ಇದ್ದಲ್ಲಿ 3 ಹಾಕೋದು. 2 ಇಂಟು 3 ಇಸ್ ಈಕ್ವಲ್ ಟು 9 ಅಂತ. ಆಗ ಇದು AP ಫಾರ್ಮಲ್ಲಿ ಬರ್ತದೆ. A1 A2 A3 ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದು AP ಇಸ್ ದೇರ್ಫೋರ್ AP ಇಸ್ ಎಷ್ಟಾಗ್ತದೆ 5 7 9 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು AP ಫಾರ್ಮಲ್ಲಿ ಇದ್ದರೆ A ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ A1 ಇಸ್ 5 ಅಂತ ಬಂದಿದೆ. ಡಿ ಡಿಫ್ರೆನ್ಸ್ 7 ಮೈನಸ್ 5 ಇಸ್ ಈಕ್ವಲ್ ಟು 2. ಎನ್ ಈಸ್ ಅವ್ರು ಕೊಟ್ಟಿದ್ದಾರೆ 24 ಅಂತ. ಫಸ್ಟ್ ಫೈಂಡ್ ದ ಸಮ್ ಆಫ್ 24th ತನ್ನ ಟರ್ಮ್ ಇದು ಕೇಳಿದ್ದಾರೆ ಎನ್ ಇದು. ಆಗ ನಮಗೆ ಎನ್ ಗೊತ್ತುಂಟು 24 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಸಮ್ ಅಂದರೆ 24 ತನಕ ಎಷ್ಟು ಅಡಿಷನ್ ಮಾಡುವಾಗ ಎಷ್ಟು ಆನ್ಸರ್ ಬರ್ತದೆ ಅಂತ ಈ AP-ಯಲ್ಲಿ. ಅಂದರೆ ಇದು 1 ಟರ್ಮ್ 2 ಟರ್ಮ್ಸ್ 3 ಟರ್ಮ್ 4 5 6 7 ಆಗಿ 24 ಟರ್ಮ್ ತನಕ ನಾವು ಸಮ್ ಎಡಿಷನ್ ಮಾಡುವಾಗ ಪ್ಲಸ್ ಮಾಡುವಾಗ ಎಷ್ಟು ಬರ್ತದೆ ಅಂತ. ಹೀಗೆ ಪ್ಲಸ್ ಮಾಡ್ತಾ ಹೋಗುವಾಗ ಆನ್ಸರ್ ಎಷ್ಟು ಬರ್ತದೆ ಅಂತ. ಆಗ S is equal to n/2 ಫಾರ್ಮುಲಾ 2a plus n minus 1 ಹೋಲ್ ಬ್ರ್ಯಾಕೆಟ್ d. ಇಲ್ಲಿ n ನಮಗೆ ಗೊತ್ತುಂಟು 24 ಅಂತ ಕೊಟ್ಟಿದ್ದಾರೆ ಟರ್ಮ್. ಅಷ್ಟು ಅದು ನಾವು ಎಡಿಷನ್ ಮಾಡಿ ನೋಡಬೇಕು. 24/2 2 ಇಂಟು 5 ಫಸ್ಟ್ ಟರ್ಮ್, n ಅಂದರೆ 24 ಮೈನಸ್ 1 ಡಿಫ್ರೆನ್ಸ್ d ಇಸ್ 2. ಈಗ 24 ಡಿವೈಡ್ ಬೈ 2 ಅಂದರೆ 12. 24 ಡಿವೈಡ್ ಬೈ 2 ಅಂದರೆ 12 ಬರ್ತದೆ. ಈಗ 2 ಇಂಟು 5 ಅಂದರೆ 10. 23 ಇಂಟು 2. S is equal to 12 ಬ್ರ್ಯಾಕೆಟ್ 10 ಪ್ಲಸ್ 46 ಅಂದರೆ 56 ಆಗ್ತದೆ. 56 ಇಂಟು 12 ಇಸ್ ಈಕ್ವಲ್ ಟು 672. ಇದರ ವ್ಯಾಲ್ಯೂ ಸಮ್ ಮಾಡುವಾಗ 24 ಟರ್ಮಲ್ಲಿ 672 ಬರ್ತದೆ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 1000 ಪಾಸಿಟಿವ್ ಇಂಟೀಜರ್. ಸೊಲ್ಯೂಷನ್ ಲೆಟ್ 1000 ಪಾಸಿಟಿವ್ ಇಂಟೀಜರ್ ಅಂದರೆ ನಾವು ಫಸ್ಟ್ 1 ಪ್ಲಸ್ 2 ಪ್ಲಸ್ ಸಮ್ ಈ ರೀತಿ ಬರಿಬೇಕು. ಸಮ್ಮೆ ಅಂದರೆ ಎಡಿಷನ್ ಮಾಡುವಾಗ 1000 ಇಂಟೀಜರ್ ಈ ರೀತಿ ಇರಬೇಕು, ಪ್ಲಸ್ ಅಂತ ಸೈನ್, ಪ್ಲಸ್ 3 ಡ್ಯಾಶ್ 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 ಪ್ಲಸ್ 1000 ಅಂತ. ಈ ಕ್ವಶನ್ ಸರಿಯಾಗಿ ಓದಬೇಕು. ಫಸ್ಟ್ 1000 ಪಾಸಿಟಿವ್ ಇಂಟೀಜರ್ ಅಂದರೆ ಲಾಸ್ಟಿಗೆ 1000 ಇರಬೇಕು. ಸಮ್ ಹೇಳಿದ ಕೂಡಲೇ ಸಮ್ ಇದು ಫಾರ್ಮುಲಾ ಎಲ್ಲರಿಗೂ ಗೊತ್ತುಂಟು. n/2 2a ಪ್ಲಸ್ n ಮೈನಸ್ 1 ಹೋಲ್ ಬ್ರ್ಯಾಕೆಟ್ d. ಈಗ ನಮಗೆ ಸಮ್ ಅವರು ಎಷ್ಟು ಅಂತ n ಗೊತ್ತುಂಟು ನಮಗೆ. ಎಷ್ಟು ಅಂತ ಹೇಳಿದ್ದಾರೆ 1000 ಅಂತ ಹೇಳಿದ್ದಾರೆ. ಹಾಗೆ n ಇದ್ದ ಜಾಗದಲ್ಲಿ 1000 ಹಾಕೋದು. ಡಿವೈಡ್ ಬೈ 2 ಇಂಟು a ಅಂದರೆ ಫಸ್ಟ್ 1 ಅಂತ. ಆಗ 2 ಇಂಟು 1 ಪುನಃ n ಅಂದರೆ 1000 ಮೈನಸ್ 1 ಡಿಫ್ರೆನ್ಸ್ 2 ಇಂದ 1 ಮೈನಸ್ ಹೋದರೆ 1 ಬರ್ತದೆ. ಡಿ ಅಂದರೆ 1. ನೆಕ್ಸ್ಟ್ ಡಿವೈಡ್ ಬೈ 2 ಅಂದರೆ 500 ಬರ್ತದೆ. 2 ಪ್ಲಸ್ 999 ಅಂದರೆ 1001 ಬರ್ತದೆ. ಇಂಟು 500 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಗ ಎಷ್ಟಿದೆ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಮಾಡುವಾಗ 0 0 ಫಸ್ಟ್ ಬರ್ದು 5 1 0 5 0 0 5 ಇಷ್ಟು ಆನ್ಸರ್ ಬರ್ತದೆ. ಇದು ಫಸ್ಟ್ ಒನ್, ಇದು ಆನ್ಸರ್. ಸೆಕೆಂಡ್ ಒನ್ ದ ಫಸ್ಟ್ n ಪಾಸಿಟಿವ್ ಇಂಟೀಜರ್. ಈಗ ನಾವು ಇದೇ ಪ್ರಾಬ್ಲಮಲ್ಲಿ n ಪಾಸಿಟಿವ್, ಆಗ 1000 ಇತ್ತು, ಈಗ n ಪಾಸಿಟಿವ್ ಇಂಟೀಜರ್. n ಪಾಸಿಟಿವ್ ಇಂಟೀಜರ್ಗೆ ಈ ರೀತಿ ಬರೀಬೇಕು. S is equal to 1 ಪ್ಲಸ್ 2 ಪ್ಲಸ್ 3 ಡ್ಯಾಶ್ 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 n ಅಂತ ಬರೀಬೇಕು. ಪಾಸಿಟಿವ್ n ಪಾಸಿಟಿವ್ ಅಂದರೆ. ಆಮೇಲೆ ಇಲ್ಲಿ S is equal to n/2 2a ಫಾರ್ಮುಲಾದೆ n ಮೈನಸ್ 1 ಹೋಲ್ ಬ್ರ್ಯಾಕೆಟ್ d. S is equal to n/2 ಅಂದರೆ n ಪಾಸಿಟಿವ್ ಕೊಟ್ಟಿದ್ದಾರೆ, ಆಗ n/2 ಅಂತೇಳಿ ಬರೀಲಿಕ್ಕೆ. ಈಗ 2 a ಅಂದರೆ 1 n ಮೈನಸ್ 1 d ಅಂದರೆ 1. S is equal to n/2 S is equal to n/2 2 ಪ್ಲಸ್ ಬ್ರ್ಯಾಕೆಟ್ ತೆಗೆದ್ರೆ n ಮೈನಸ್ 1. ಆಗ 2 ಇಂದ 1 ಮೈನಸ್ ಆದರೆ 1 ಆಗ್ತದೆ, ಪ್ಲಸ್ 1 ಆಗ್ತದೆ, n ಪ್ಲಸ್ 1 ಆಗ್ತದೆ. S is equal to n/2 ಬ್ರ್ಯಾಕೆಟ್ n ಪ್ಲಸ್ 1 ಇಷ್ಟು ಆನ್ಸರ್ ಬರ್ತದೆ. ಪಾಸಿಟಿವ್ n ಪಾಸಿಟಿವ್ ಅಂತ ಕೇಳಿದರೆ.